ಸಮೀಕ್ಷೆಯನ್ನು ಮೀರಿಸಿ ಮತದಾರ ಪ್ರಭುಗಳು ನನ್ನನ್ನು ಗೆಲ್ಲಿಸಿದ್ದಾರೆ. ನಿಮ್ಮ ಋಣ ತೀರಿಸುತ್ತೇನೆ. ಗೋವಿಂದ ಎಂ ಕಾರಜೋಳ. ಪಟ್ಟಣದ ಪದ್ಮಶಾಲಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಚಿತ್ರದುರ್ಗ ಲೋಕಸಭಾ ಸಂಸದರಾಗಿ ಆಯ್ಕೆಯಾದ ಗೋವಿಂದ ಎಂ ಕಾರಜೋಳ ಅವರಿಗೆ ಮೊಳಕಾಲ್ಮೂರು ತಾಲೂಕು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಹಾಗೂ ಮತದಾರ ಪ್ರಭುಗಳಿಗೆ ಅಭಿನಂದನಾ ತಿಳಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಗೋವಿಂದ ಎಂ ಕಾರಜೋಳ ಮಾತನಾಡಿ, ನಾನು ಗೆದ್ದಿದ್ದೇನೆ ಎಂದರೆ ಅದು ಮತದಾರರ ತೀರ್ಮಾನ. ಸಮೀಕ್ಷೆಯಲ್ಲಿ, ಪತ್ರಿಕೆ ಹಾಗೂ ರಾಜಕೀಯ ನಾಯಕರ ವಿಶ್ಲೇಷಣೆಯಲ್ಲಿ ಚಿತ್ರದುರ್ಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ ಎಂದು ಹೇಳುತ್ತಿದ್ದರು. ಆದರೆ ಮತದಾರರೇ ನಿರ್ಣಾಯಕ. ನಾವುಗಳು ತಲೆಬಾಗಲೇಬೇಕು. ನಿಮ್ಮ ಆಶೀರ್ವಾದದಿಂದ ನನ್ನನ್ನು ಆರಿಸಿ ಕಳಿಸಿದ್ದೀರಾ. ನಿಮಗೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಬರುತ್ತದೆ. ಸರ್ಕಾರದ ಸಾಧನೆ ತೋರಿಸಿ ನಾವುಗಳು ಗೆಲ್ಲಬೇಕು. ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಯಲ್ಲಿ ಗೆದ್ದು ಬರಬೇಕು. ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಹಗಲು ದರೋಡೆ ಆಗುತ್ತದೆ, ದುರಾಡಳಿತ ಹೆಚ್ಚಾಗುತ್ತದೆ, ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಈ ಕುರಿತು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಅಭಿವೃದ್ಧಿ ಆಗುತ್ತಿಲ್ಲ, ಉಪಯೋಗವಿಲ್ಲದ ಸರ್ಕಾರ. ಅಪ್ಪರ್ ಭದ್ರಾ ಯೋಜನೆ ಏನು ಬೇಕು ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. 2 ಲಕ್ಷ ಎಕರೆ 350 ಕೆರೆಗೆ ನೀರು ತುಂಬಿಸುವ ಕೆಲಸವಾಗಬೇಕು. ನೀರಾವರಿ ಬಂದಲ್ಲಿ ಮಾತ್ರ ಅಭಿವೃದ್ಧಿ ಸಾಧ್ಯ. ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಕೆಲಸ ಮಾಡೋಣ ಎಂದು ತಿಳಿಸಿದರು. ಸಾಮಾನ್ಯ ಕೆಲಸ ಅಲ್ಲ. ಭಾರತೀಯ ಜನತಾ ಪಕ್ಷ ಲೋಕಸಭೆ ಕ್ಷೇತ್ರದೊಳಗನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಕ್ಯಾಲ್ಕುಲೇಷನ್ ಅನೇಕ ಮಾಧ್ಯಮದವರು ಮತ್ತು ರಾಜಕೀಯ ಚಿಂತಕರು ಹೇಳ್ತಿದ್ರು. ನಾವು ಚಿತ್ರದುರ್ಗವನ್ನು ಬರ್ತೇವೆ. ಕ್ಷೇತ್ರದುರ್ಗದ ಗೆಲುವು ತಮ್ಮ ಗೆಲುವು, ಕಾರ್ಯಕರ್ತರ ಗೆಲುವು, ಈ ಜನರ ಗೆಲುವು. ಅದಕ್ಕಾಗಿ ನಾನು ಇವತ್ತು ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದೆ ತಾವು ಸತತ ನಿಂತು ಪಕ್ಷವನ್ನು ಸಂಘಟಿಸಬೇಕು ಅಂತ ಹೇಳಿ ವಿನಂತಿ ಮಾಡಲಿಕ್ಕೆ ನಾನು ಇವತ್ತು ಬಂದು ನಿಂತಿದ್ದೇನೆ. ಒಂದು ವಿಧಾನಸಭೆ ಚುನಾವಣೆ ಮುಗಿದು 1 ವರ್ಷ ಆಯಿತು. ಲೋಕಸಭೆ ಚುನಾವಣೆ ಮುಗಿತು. MLC ಚುನಾವಣೆಗಳು ಕೂಡ ಇನ್ನು ಬರ್ತಕ್ಕಂಥದ್ದು ನೇಮ ಚುನಾವಣೆ. ಕಾರ್ಯಕರ್ತರಾಗಿದ್ದರೆ ಪಕ್ಷಕ್ಕಾಗಿ ದುಡಿದವರು ಚುನಾವಣೆ ಬರ್ತಾರೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇಂಥ ಚುನಾವಣೆಗಳು ಬರ್ತಾರೆ. ಇವತ್ತು ಗೆಲ್ಲುವುದಕ್ಕೆ ನಾವು ಸನ್ನದ್ಧರು ಆಗ್ಬೇಕಲ್ಲ, ಆಗ್ಬೇಕಿಲ್ಲ. ಆಗಬೇಕಾದ್ರೆ ಏನ್ ಮಾಡ್ಬೇಕು? ನೀವು ಬರೀ ಇಲ್ಲೇ ಗೊತ್ತಾಗ ಪ್ರತಿಯೊಂದು ಊರಿನಲ್ಲಿ ಕಾರ್ಯಕರ್ತರ ಜವಾಬ್ದಾರಿ. ಈ ಸಂದರ್ಭದಲ್ಲಿ MLC KS ನವೀನ್ ರವರು ಮಾತನಾಡಿ, ನಾವು ಮೊದಲ ಬಾರಿಗೆ ಮೊಳಕಾಲ್ಮೂರಿನಿಂದ ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕು ಎಂದು ತಿಳಿದಿದ್ದೆವು. ಅದೇ ರೀತಿ ನಾವು ಮೊಳಕಾಲ್ಮೂರಿನಿಂದ ಚಾಲನೆ ಮಾಡಿದೆವು. ಮತದಾರ ಪ್ರಭುಗಳು ನಮ್ಮನ್ನು ಕೈ ಬಿಡಲಿಲ್ಲ. ಅವರಿಗೆ ಕೋಟಿ ಕೋಟಿ ನಮನಗಳು ಎಂದರು. ಈ ಭಾಗದ ಜನರ ಆಶೀರ್ವಾದವನ್ನ ನುಗ್ಗಿಮಲೆ ಸಿದ್ದೇಶ್ವರ ಆಶೀರ್ವಾದವನ್ನು ಪಡೆದು ನಾವು ಗೆದ್ದೇ ಗೆಲ್ತೇವೆ ಅನ್ನುವಂತ ನಂಬಿಕೆ ನಮಗೆ ಇರುವಂತ ಕಾರಣಕ್ಕೋಸ್ಕರ ನಾವು ಈ ಭಾಗದಿಂದ ಪ್ರಚಾರವನ್ನು ಪ್ರಾರಂಭ ಮಾಡಿ ಇವತ್ತು ಗೆದ್ದು ಅವತ್ತು ಅಭ್ಯರ್ಥಿ ಆಗ್ಬಿಟ್ಟಿದ್ರು. ಇವತ್ತು ಸಂಸತ್ ಸದಸ್ಯರಾಗಿ ನಿಮ್ಮ ಮುಂದೆ ಕೊಟ್ಟಿದ್ದಾರೆ. ಬಹಳ ಕಠಿಣ ಪರಿಶ್ರಮವನ್ನು ಪಟ್ಟು 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಮಂತ್ರಿಗಳು ಮತ್ತು ಇದೇ ಆಡಳಿತ ಯಂತ್ರ ಸರ್ಕಾರದ ಮಾತು ಕೇಳುವಂತ ರೀತಿಯಲ್ಲಿರುವಂತ ಆಡಳಿತ ಯಂತ್ರ ಅದೆಲ್ಲವನ್ನೂ ನಾವು ನೀವು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಅಂತಂದ್ರೆ ಈ ಕ್ಷೇತ್ರದ ಮತದಾರರಿಗೆ, ನಮ್ಮ ದೇಶಕ್ಕೆ ಮತ್ತೊಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಮಗೆ ಮತವನ್ನು ಹಾಕಿರುವಂತದ್ದು ನಾವೆಲ್ಲರೂ ಕೂಡ ನೋಡಬೇಕು. ಅದೇ ರೀತಿ ಮಾಜಿ ಶಾಸಕರಾದ S ತಿಪ್ಪೇಸ್ವಾಮಿ ಮಾತನಾಡಿ, ಈ ದಿನ ನಾವು ನೀವು ಸೇರಿ ಗೋವಿಂದ ಕಾರಜೋಳ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಕಾಂಗ್ರೆಸ್ ಪಕ್ಷ ಎತ್ತ ಸಾಗುತ್ತಿದೆ.
ಯಾವುದಾದರೂ ಒಂದು ಅಭಿವೃದ್ಧಿ ಕೆಲಸ ಇದ್ದರೆ ತೋರಿಸಿ, ಬರೀ ಲೂಟಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು. ಮುಂದೆ ನಿಂತ್ಕೊಂಡಿದ್ದಾರೆ. ಈಗ ಲೋಕಸಭಾ ಅಭ್ಯರ್ಥಿ ಗೆದ್ದಿರೋದ್ರಿಂದ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಹೇಳ್ಬಿಟ್ಟು ನಾವು ನೀವೆಲ್ಲ ಸೇರಿದ್ದೀವಿ. ಈಗ ಈ ಕ್ಷೇತ್ರ ಏನಾಗಿದೆ ಅಂತಕ್ಕಂಥದ್ದನ್ನ ನಮ್ಮ ಮಾಧ್ಯಮ ಮಿತ್ರರು ಮತ್ತು ನಾವೆಲ್ಲ ಆಲೋಚನೆ ಮಾಡಬೇಕು. 1 ವರ್ಷ ಆದರೂ ಏನೇ ಅಭಿವೃದ್ಧಿ ಕೆಲಸ ಆಗಿಲ್ಲ ಈ ಕ್ಷೇತ್ರದಲ್ಲಿ. ಎಲ್ಲಾದ್ರೂ ಒಂದು ಅಭಿವೃದ್ಧಿ ಕೆಲಸ ಆಗಿದೆಯಾ? ಆಗಿಲ್ಲ. ಏನ್ ಮಾಡ್ತಾರೆ ಈ ಭಾಗದವರು? ಯಾವ ಡಿಪಾರ್ಟ್ಮೆಂಟ್ ಏನು ದುಡ್ಡು ಹಚ್ಚಿಟ್ಟಂದ್ರ, ಯಾರು ಹಚ್ಚಿಟ್ಟಂದ್ರದೇ ಮಳೆ ನಿಸ್ತಳನೇದ ಸುಳ್ಳ ಬರೀ ಇಂಥ ವ್ಯವಹಾರದಲ್ಲಿ ತುಂಬಿರ್ತಕ್ಕಂಥದ್ದು. ಯಾಕಂದ್ರೆ ಅವರಿಗೆ ದುಡ್ಡು ಹೊಡೆಯೋದು ಒಂದು ದೊಡ್ಡ ಚಾಳಿ. ಬಿಜೆಪಿಯಲ್ಲಿ ಕೂಟಿಗೆ ಗೆದ್ಬಿಟ್ಟು ನೂರಾರು ಕೋಟಿಗಳನ್ನು ದೋಚಿಕೊಂಡು ಬಂದಿರತಕ್ಕಂಥದ್ದು ಅವ್ರಿಗೆ ಗೊತ್ತು. ಅದೇ ರೀತಿ ಜಿಲ್ಲಾಧ್ಯಕ್ಷರಾದ ಮುರಳಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಬಿಜೆಪಿ. ಕೊನೆ ಕ್ಷಣದಲ್ಲಿ ಗೋವಿಂದ ಕಾರಜೋಳ ಆಯ್ಕೆಯಾದರು. ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದಲ್ಲಿ ಒಗ್ಗಟ್ಟಿನಲ್ಲಿ ಮೋದಿಜಿಯ ಸಾಧನೆ. ಗೋವಿಂದ ಕಾರಜೋಳ ಗೆದ್ದು ಬೀಗಿದ್ದಾರೆ. ಸುಡು ಬಿಸಿಲನ್ನು ಲೆಕ್ಕಿಸದೆ ಎಲ್ಲರ ಶ್ರಮ ಇಲ್ಲಿ ಅಡಗಿದೆ. ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಗೆಲ್ಲಬೇಕಿದೆ ಎಂದರು. ಈಗಾಗಲೇ ಗ್ಯಾರಂಟಿಗಳು ಬಿಡುವ ಸಮಯ ಬಂದಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟಿ ಭಾಗಗಳಿಗೆ ವಾರಂಟಿ ಇಲ್ಲ. ಕೆಲವೇ ದಿನಗಳಲ್ಲಿ ಎಲ್ಲ ಗ್ಯಾರಂಟಿಗಳು ಮುಗಿಯುತ್ತವೆ ಎಂದರು. ಕೂಡ ಮಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲೇ ನಾವು ಪ್ರಾರಂಭವನ್ನು ನಾವು ಮಾಡಿದ್ವಿ. ನಾವು 2ನೇ ಬಾರಿ ಅಧ್ಯಕ್ಷ ಆದರೂ ಕೂಡ, ಮೊದಲನೇ ಬಾರಿ ಅಧ್ಯಕ್ಷ ಆದರೂ ಕೂಡ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ರು ಕೂಡ ಮಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದಲೇ. ಯಾಕಂದ್ರೆ ನಮ್ಮ ಇಡೀ ಜಿಲ್ಲೆಗೆ ದೇವಮೂಲೆ ಮಳಕಾಲ್ಮೂರು ಕ್ಷೇತ್ರ, ಇಲ್ಲಿಂದಲೇ ನಾವು ಪ್ರಾರಂಭವಾದ ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರ ಮುಖಾಂತರ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ಕೇವಲ 15 ದಿನಗಳಲ್ಲಿ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಇಲ್ಲಿ ಬಂದು ಕಣಗುಪ್ಪೆ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಗೆ ನಮಸ್ಕಾರವನ್ನು ಮಾಡಿ ಪೂಜೆಯನ್ನ ಮಾಡಿ ಇಲ್ಲಿಂದ ನಾವು ಚುನಾವಣಾ ಪ್ರಚಾರವನ್ನ ನಾವು ಮಾಡಿದ್ದೀವಿ. ಅದೇ ರೀತಿ ಮೊದಲನೆಯ ಕೃತಜ್ಞತಾ ಸಭೆಯನ್ನು ಕೂಡ ನಾವು ಮಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲೇ ನಾವು ಇವತ್ತು ಪ್ರಾರಂಭವನ್ನು ನಾವು ಮಾಡಿದ್ದೀವಿ. ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಜಾತ್ಯತೀತ ದಳದ ಕಾರ್ಯಕರ್ತರು ಎಲ್ಲರ ಒಟ್ಟಿಗೆ ನಾವು 2-3 ಸಭೆಗಳನ್ನ, ಸಮನ್ವಯ ಸಭೆಗಳನ್ನ ಮಾಡೋದ್ರ ಮುಖಾಂತರ, ಚುನಾವಣೆ ಸಮಾರಂಭಗಳನ್ನ ಮಾಡೋದ್ರ ಮುಖಾಂತರ, ಮಹಾಶಕ್ತಿ ಕೇಂದ್ರಗಳಲ್ಲಿ ನಾವು ಕಾರ್ಯಕರ್ತರ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಪ್ರತಿ ಮನೆಗೆ ಹೋಗಿ ಕರಪತ್ರವನ್ನು ಕೊಡೋದ್ರ ಮೂಲಕ. ಕಾರ್ಯಕ್ರಮದಲ್ಲಿ ಡಾಕ್ಟರ್ PM ಮಂಜುನಾಥ್ ಮಾತನಾಡಿ, ಹಿಂದುಳಿದ ತಾಲೂಕು ಅಭಿವೃದ್ಧಿ ಆಗಬೇಕು, ಬರಗಾಲ ತೊಲಗಬೇಕು, ಭದ್ರಾ ಮೇಲ್ದಂಡನೆ ಮೊಳಕಾಲ್ಮೂರು ಕ್ಷೇತ್ರದ ಭಗೀರಥ ಆಗಬೇಕು, ಎಲ್ಲ ಕಾರ್ಯಕರ್ತರ ಸಹಕಾರವಾಗಿ ಅಭಿವೃದ್ಧಿ ಕೆಲಸವಾಗಬೇಕು ಎಂದರು. ಇಲ್ಲಿ ಕುತ್ಕೊಂಡಿರುವಂತ ಏನು ಕಾರ್ಯಕರ್ತರಿದ್ದೀರಾ, ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಮತದಾರ ಬಂಧುಗಳಿದ್ದೀರಾ, ನೀವು ಇಲ್ಲ ಅಂದಿದ್ರೆ ಈ ಚುನಾವಣೆ ಗೆಲ್ಲೋದಕ್ಕೆ ಯಾವುದೇ ಕಾರಣಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದ ಕಾರಣ ನಿಮಗೂ ಸಮೇತ ನಮ್ಮಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೀನಿ. ನಾನು ಬಹಳ ಹೊತ್ತು ತಗೊಳ್ಳೋದಿಲ್ಲ. ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಿನ್ನೆ ಪಾಲ್ಗೊಳ್ಳಿ ನನಗೆ ಹೇಳಿದ್ರು, ಪ್ರಪ್ರಥಮವಾದಂತಹ ಅಭಿನಂದನಾ ಸಮಾರಂಭ ಅಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತ. ನಾನು ಒಂದು ಅದಕ್ಕಿಂತ ಒಂದು ಮಾತು ಹೇಳಿದೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ, ಸರ್ ಜಿಲ್ಲೆಯನ್ನು ಗೆದ್ದಿದ್ದೀವಿ ಸರ್, ನಾವು ಸ್ವಲ್ಪ ಹಿನ್ನಡೆ ಅನುಭವಿಸಿದ್ವಿ. ಭಾರತೀಯ ಜನತಾ ಪಾರ್ಟಿ ಮೊಳಕಾಲ್ಮೂರಿನ ಕ್ಷೇತ್ರದಲ್ಲಿ ಹಿನ್ನಡೆ ಆಗಿದೆ. ಆದ ಕಾರಣ ಗೆದ್ಕಡೆಯಿಂದ ಸ್ಟಾರ್ಟ್ ಮಾಡಿದೆ ಸರ್ ಅಂತ ಅಂದ್ರು. ಅದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದ್ರು, ಇಲ್ಲಪ್ಪ ನಮ್ಗೆ ಹೆಡ್ ಮಾಸ್ಟರ್ ಹೇಳಿದ್ದಾರೆ, ಹೊಸ ಹೆಡ್ ಮಾಸ್ಟರ್ ಬಂದಿರ ಅಂತ ಹೇಳಿದ್ದಾರೆ, ಸ್ಕೂಲ್ ನಲ್ಲಿ ಯಾರು ವೀಕ್ ಇದಾರೆ ಆ ಹುಡುಗರಿಂದಲೇ ಮುಂಚೆ ಕ್ಲಾಸ್ ತಗೊಂಡಿದ್ದಾರೆ. ಆದ ಕಾರಣ ಮೇಷ್ಟ್ರು ಮೊಳಕಾಲ್ಮೂರಿಂದಲೇ ಮತ್ತೊಮ್ಮೆ ವಿಜಯೀ ಭವ ಅಂತ ಹೇಳಿ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾರೆ ಅಂತ ನನಗೆ ಗ್ಯಾರಂಟಿ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಮುರಳಿ, ಬಿಜೆಪಿ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ PM ಮಂಜುನಾಥ್, ಜೆಡಿಎಸ್ ಪರಾಜಿತ ಅಭ್ಯರ್ಥಿ ವೀರಭದ್ರಪ್ಪ, ರಾಮಕೃಷ್ಣ ರೆಡ್ಡಿ,
ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಪಿ ಲಕ್ಷ್ಮಣ್, ಉಪಾಧ್ಯಕ್ಷರಾದ ಎನ್ ಮಂಜಣ್ಣ, ಮುಖಂಡರಾದ ಜೀರಳಿ ತಿಪ್ಪೇಸ್ವಾಮಿ, ನಗರ ಘಟಕದ ಅಧ್ಯಕ್ಷರಾದ ಕಿರಣ್ ಗಾಯಕ್ವಾಡ್, ಪಟ್ಟಣ ಪಂಚಾಯಿತಿ ಸದಸ್ಯರು, ಬಿಜೆಪಿ ಮುಖಂಡರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.